ಎಲ್ರಿಗೂ ನಮಸ್ಕಾರ. ನಾನು ಡಿಸ್ಪ್ಲೇ ಮೇಲೆ ಇರ್ತಕ್ಕಂಥ ಒಂದು ದೊಡ್ಡ ಬುಟ್ಟ ಡಿಸೈನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಅದರಲ್ಲಿ ಸೆಂಟ್ರಲ್ಲಿ ಸ್ಕ್ವೇರ್ ಶೇಪಿಂದು ಕುಂದನ್ ಇದೆ, ಅದು ಸುತ್ತ ಶುಗರ್ ಬೀಡ್ಸ್ ಇದೆ. ಮತ್ತು ಈ ಮೂಲೆ ಇರುತ್ತಲ್ಲ, ಮೂಲೆ ಸೈಡಲ್ಲಿ ಶುಗರ್ ಬೀಡ್ಸು, ಅದರ ಆ ಕಡೆ ಈ ಕಡೆ ಇದು ಡ್ರಾಪ್ ಶೇಪಿಂದು ಬೀಡ್ಸ್ ಇದೆ. ಮತ್ತು 4mm ಬೀಡ್ಸು, 3mm ಬೀಡ್ಸು, ಶುಗರ್ ಬೀಡ್ಸು ಇಷ್ಟೆಲ್ಲ ಬಳಸಿ ಹಾಕಿರ್ತಕ್ಕಂಥ ಬುಟ್ಟ ಡಿಸೈನ್ನ ಯಾವ ಥರ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಕುಂದನ್ ಇರುತ್ತಲ್ಲ, ಫಸ್ಟ್ ಅದನ್ನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಫಸ್ಟು ಕುಂದನ್ನ ಇಟ್ಕೊಂಡ್ಬಿಡ್ತೀನಿ. ಈಗ ನೆಕ್ಸ್ಟ್ ಇದ್ರ ಸುತ್ತ ಶುಗರ್ ಬೀಡ್ಸ್ ಹಾಕ್ತೀನಿ ನೋಡಿ. ಆ ಬುಟ್ಟ ಡಿಸೈನ್ ಹಾಕೋದಕ್ಕೆ ಏನು ಬೇಕಂತ ಹೇಳಿದ್ನಲ್ವ ನೋಡಿ. ಶುಗರ್ ಬೀಡ್ಸು, ಕುಂದನ್ ಆಗಲೇ ಹಚ್ಚಿದ್ದೀನಿ. ಇದರಲ್ಲಿ ಇದು ಡ್ರಾಪ್ ಶೇಪಿಂದು ಬೀಡ್ಸ್ ಇದೆ, ಮತ್ತು ಇದು 4mm ಬೀಡ್ಸು, ಮತ್ತು ಇದ್ರ ಪಕ್ಕ ಇರ್ತಕ್ಕಂಥದ್ದು 3mm ಬೀಡ್ಸು. ಇಷ್ಟು ಬೀಡ್ಸ್ನ ಯೂಸ್ ಮಾಡಿ ಹಾಕ್ತೀನಿ ನೋಡಿ. ಈ 4mm ಬೀಡ್ಸ್ ಬದಲು ಅಲ್ಲಿ ವೈಟ್ ಹಾಕಿದ್ದಾರೆ, ಬಟ್ ನಾನು ಇಲ್ಲಿ ಗೋಲ್ಡ್ ಹಾಕ್ತಾಯಿದ್ದೀನಿ. ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಈ ಕುಂದನ್ ಪಕ್ಕ ಹಾಕ್ತೀವಲ್ವ, ಕರೆಕ್ಟಾಗಿ ಮೂಲೆ ಬಂದಾಗ ಅದು ಎಡ್ಜು ಕರೆಕ್ಟ್ ಮ್ಯಾಚ್ ಆಗ್ಬೇಕು ನೋಡಿ. ನೋಡಿ, ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕಿದ್ದೀನಿ. ಮೂಲೆ ಬಂತಲ್ವ, ಎಲ್ಲೇ ಮೂಲೆ ಬರಲಿ ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕಿ. ಇಲ್ಲಿ 4 ಹಾಕಿದ್ದೆ, ಎಕ್ಸ್ಟ್ರಾ ಕಡೆಗೆ ಬಂದಿದೆ. ಅಂದರೆ ಮೂಲೆ ಬರುತ್ತೆ ಮತ್ತು ಎಕ್ಸ್ಟ್ರಾ ಹಾಕಿದ್ದು. ಈಗ ಮತ್ತೆ 4 ಹಾಕಿದರೆ ಮೂಲೆ ಜಾಸ್ತಿ ಆಗಿಬಿಡುತ್ತೆ. ಈಗ ಮತ್ತೆ ಇಲ್ಲಿ 3 ಹಾಕ್ತಾಯಿದ್ದೀನಿ ನೋಡಿ. ಈಗ ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ಚೈನ್ ಹಾಕಿ ಈ ಕಡೆ ಮೂಲೆ ಬರೋದಕ್ಕೋಸ್ಕರ ನಾನು ಮತ್ತೆ ಒಂದು ಎಕ್ಸ್ಟ್ರಾ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಈ ಥರ ಮತ್ತು ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ 4 ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಎಕ್ಸ್ಟ್ರಾ ಚೈನ್ ಹಾಕ್ತೀನಿ. ಎಕ್ಸ್ಟ್ರಾ ಚೈನ್ ಹಾಕೋ ಉದ್ದೇಶ ಏನಪ್ಪ ಅಂದರೆ ಸ್ಟಿಫಾಗಿ ಕೂರಲಿ ಅನ್ನೋದಕ್ಕೋಸ್ಕರ. ಇಲ್ಲಿ ನೋಡಿ, ಕರೆಕ್ಟಾಗಿ ಮೂಲೆ ಕರೆಕ್ಟಾಗಿ ಬಂದಿದೆ ನೋಡಿ. ಈಗ ನೋಡಿ, ಒಂದು ಕುಂದನಿಟ್ಟು 4 ಸೈಡಲ್ಲೂ ಶುಗರ್ ಬೀಡ್ಸ್ ಹಾಕಿನಿ. ಈಗ ಈ ಮೂಲೆಯಿಂದ 3 ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಮೂರು ಶುಗರ್ ಬೀಡ್ಸ್ ಹಾಕಿ ಒಂದು 4mm ಬೀಡ್ಸು ಮತ್ತು ಶುಗರ್ ಬೀಡ್ಸು, ಮತ್ತು 3mm ಬೀಡ್ಸ್ ಹಾಕಿದ್ದಾರೆ ನೋಡಿ. ನಾನು ಎಂಡ್ ಲಾಕ್ ಮಾಡೋದು ಯಾವ ಥರ ಅಂತ ತೋರಿಸಿದ್ದೀನಿ. ಈ ಥರ ಇದ್ರ ಮೇಲೆ ಹಾಕಿ ಕೆಳಗಡೆ ಥ್ರೆಡ್ ಎಳೆದ್ರೂ ನಡೀತದೆ, ಇಲ್ಲ ಎಂಡ್ ಲಾಕ್ ಮಾಡ್ತೀವಲ್ಲ ಆ ಥರ ಹಾಕಿದ್ರು ನಡೀತದೆ ನೋಡಿ. ಈಗ ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, ಇವು ಯಾವಂದರೆ ಡ್ರಾಪ್ ಶೇಪ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಈ ಸೈಡಲ್ಲಿ ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕ್ತೀನಿ ನೋಡಿ. ಎಕ್ಸ್ಟ್ರಾ ಚೈನ್ ಹಾಕಿ ಮತ್ತೆ ರಿವರ್ಸ್ ಹೋಗ್ತಾಯಿದ್ದೀನಿ. ರಿವರ್ಸ್ ಹೋಗಿ ಮತ್ತು ಇಲ್ಲಿ ಮೇಲ್ಗಡೆ ಇನ್ನೊಂದು ಡ್ರಾಪ್ ಶೇಪ್ ಬೀಡು, ಶುಗರ್ ಬೀಡು ಈಗ ಹಾಕ್ತಾಯಿದ್ದೀನಿ ನೋಡಿ. ಇನ್ನೊಂದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಸಿಯಾಗಿ ಟ್ರೈ ಮಾಡ್ಬೋದು. ಈಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ, ಯಾಕಂದರೆ ಈ ಸೈಡಲ್ಲಿ ಹಾಕ್ಬೇಕಲ್ವ, ಅದಕ್ಕೋಸ್ಕರ. ಈ ಸೈಡಲ್ಲಿ ಹಾಕ್ತಾಯಿದ್ದೀನಿ. ಡ್ರಾಪ್ ಶೇಪ್ ಬೀಡ್ಸು ಮತ್ತು
ಒಂದು ಶುಗರ್ ಬೀಡ್ಸು. ಈಗ ಇಲ್ಲಿ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಈ ಮೂಲೆಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ. 3 ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಈಗ 4 mm ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಈಗ 3 mm ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಈ ಸೈಡಲ್ಲಿ ಒಂದು ಡ್ರಾಪ್ ಶೇಪು, ಒಂದು ಶುಗರ್ ಬೀಡ್ಸು, ಎಕ್ಸ್ಟ್ರಾ ಚೈನ್, ಮತ್ತು ರಿವರ್ಸ್ ಹೋಗಿ ಡ್ರಾಪ್ ಶೇಪು ಮತ್ತು ಒಂದು ಶುಗರ್ ಬೀಡ್ಸು ಇಲ್ಲಿ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಆ್ಯಕ್ಚುಲಿ ಇವೆರಡರ ಮಧ್ಯದಲ್ಲಿ ಒಂದು 4 mm ಶುಗರ್ ಬೀಡ್ಸ್ ಎರಡು ಹಾಕಿದ್ದಾರೆ. ಮತ್ತು ಈ ಸೈಡಲ್ಲಿ ಒಂದು ಡ್ರಾಪ್ ಶೇಪಿಂದು ಮತ್ತು ಒಂದು ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ರಿವರ್ಸ್ ಬಂದು ಮತ್ತು ಹಾಕಿ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ಈ ಮೂಲೆಯಲ್ಲಿ 3 ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಮತ್ತು 4 mm ಶುಗರ್ ಬೀಡ್ಸು, ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಈಗ ಇಲ್ಲಿ ಡ್ರಾಪ್ ಶೇಪ್ ಹಾಕ್ತಾಯಿದ್ದೀನಿ ನೋಡಿ. ಚೈನು, ಎಕ್ಸ್ಟ್ರಾ ಚೈನು, ಮತ್ತು ರಿವರ್ಸ್ ಬಂದು ಮತ್ತು ಅದೇ ರಿಪೀಟ್ ಮಾಡ್ತಾಯಿದ್ದೀನಿ. ಮತ್ತು ಶುಗರ್ ಬೀಡ್ಸು ಡ್ರಾಪ್ ಶೇಪಿಂದು, ಚೈನು, ಎಕ್ಸ್ಟ್ರಾ ಚೈನ್ ಹಾಕಿ, ಇಲ್ಲಿ ಎಕ್ಸ್ಟ್ರಾ ಚೈನ್ ಏನು ಬೇಕಾಗಲ್ಲ, ಎಂಡ್ ಲಾಕ್ ಮಾಡ್ತಿದ್ದೀವಲ್ವ. ಇಲ್ಲಿ ಮತ್ತೆ 4 mm ಬೀಡ್ಸು, 2 ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಈಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಮತ್ತೆ ಬೇರೆ ಆಪ್ಷನ್ ಇಲ್ಲಲ್ವ, ಅದಕ್ಕೋಸ್ಕರ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಈ ಮೂಲೆಯಿಂದ 3 ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿಂದ ಮತ್ತೆ 4 mm ಮತ್ತು ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಮತ್ತು 3 mm ಬೀಡ್ಸ್ ಹಾಕಿ ಲಾಕ್ ಮಾಡ್ತೀನಿ ನೋಡಿ.
ಈಗ ಈ ಕಡೆ ಸೈಡಲ್ಲಿ ಡ್ರಾಪ್ ಶೇಪ್ ಮತ್ತು ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ಚೈನು ಮತ್ತು ರಿವರ್ಸ್ ಬಂದು ಡ್ರಾಪ್ ಶೇಪು ಮತ್ತು ಶುಗರ್ ಬೀಡ್ಸು ಎಂಡ್ ಲಾಕ್ ಮಾಡ್ತಿದ್ದೀನಿ ನೋಡಿ. ಇಲ್ಲಿ ನೋಡಿ ಮಧ್ಯದಲ್ಲಿ 4 mm 2 ಶುಗರ್ ಬೀಡ್ಸ್ ಬಿಡ್ತಾಯಿದ್ದೀನಿ ನೋಡಿ. ಇಲ್ಲಿ ಮತ್ತೆ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಡ್ರಾಪ್ ಶೇಪು ಶುಗರ್ ಬೀಡ್ಸ್ ಬಿಟ್ಟು ಎಕ್ಸ್ಟ್ರಾ ಚೈನ್ ಹಾಕಿ ಮತ್ತೆ ರಿವರ್ಸ್ ಹೋಗ್ತಾಯಿದ್ದೀನಿ ನೋಡಿ. ರಿವರ್ಸ್ ಹೋಗಿ ಮತ್ತೆ ಡ್ರಾಪ್ ಶೇಪು ಶುಗರ್ ಬೀಡ್ಸು. ಇಲ್ಲಿ ಎಕ್ಸ್ಟ್ರಾ ಚೈನ್ ಹಾಕಲ್ಲ, ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ನೆಕ್ಸ್ಟು 2 ಶುಗರ್ ಬೀಡ್ಸು, ಒಂದು 4 mm ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಫೋರ್ ಮತ್ತು ಶುಗರ್ ಬೀಡ್ಸ್ ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ. ಅಲ್ಲಿ ಡಿಸ್ಪ್ಲೇ ಮೇಲೆ ಏನು ಹಾಕಿದ್ದೇನೋ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರನೇ ಬಂದಿದೆ. ಈ ಡಿಸೈನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.